ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ದೇಶದಲ್ಲಿ ಈಗ ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆನೇ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಹೈಕೋರ್ಟ್ ಜಡ್ಜ್ ಒಬ್ಬರ ಮನೆಯಲ್ಲೇ ಭಾರಿ ಪ್ರಮಾಣದ ನಗದು ಹಣ ಪತ್ತೆಯಾಗಿದೆ. ಇದರಿಂದಾಗಿ ಈಗ ದೇಶದಲ್ಲಿ ನ್ಯಾಯಾಂಗದಲ್ಲಿ ನಿಜಕ್ಕೂ ಕೂಡ ಭ್ರಷ್ಟಾಚಾರ ಇದೆಯಾ ಇಲ್ವಾ ಅನ್ನತಕ್ಕಂಥ ಚರ್ಚೆ ಶುರುವಾಗಿದೆ. ಹಾಗಾದರೆ ಯಾವ ಜಡ್ಜ್ ಮನೆಯಲ್ಲಿ ದೊಡ್ಡ ಪ್ರಮಾಣದ ಹಣ ಪತ್ತೆಯಾಗಿದೆ, ಆ ಜಡ್ಜ್ ವಿರುದ್ಧ ಈಗ ಏನು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ಏನು ಅನ್ನೋದ್ರ ಬಗ್ಗೆ ನಾವೀಗ ವಿವರಣೆಯನ್ನು ನೀಡ್ತೇವೆ ನೋಡಿ. ಮುಖ್ಯವಾಗಿ ದೆಹಲಿ ಹೈಕೋರ್ಟ್ನ ಜಡ್ಜ್ ಆಗಿರುವಂತಹ ಯಶವಂತ್ ಶರ್ಮಾ ಅವರ ದೆಹಲಿಯ ಮನೆಯಲ್ಲೇ ಭಾರಿ ಪ್ರಮಾಣದ ಹಣ ಪತ್ತೆಯಾಗಿದೆ. ಮಾರ್ಚ್ 14ರ ರಾತ್ರಿ 11:30ಕ್ಕೆ ಜಸ್ಟಿಸ್ ಯಶವಂತ್ ವರ್ಮಾ ಅವರ ದೆಹಲಿಯ ಮನೆಗೆ ಬೆಂಕಿ ಬಿದ್ದಿತ್ತು. ದೆಹಲಿಯ ತುಗ್ಲಕ್ ರೋಡ್ನಲ್ಲಿರುವ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಈ ವೇಳೆಯಲ್ಲಿ ಮನೆಯಲ್ಲಿ ಜಡ್ಜ್ ಯಶವಂತ್ ಶರ್ಮಾ ಅವರು ಇರಲಿಲ್ಲ. ಹೋಳಿ ರಜೆಯ ಕಾರಣದಿಂದಾಗಿ ಅವರು ಬೇರೆಡೆಗೆ ಹೋಗಿದ್ರು. ಈ ವೇಳೆ ಅವರ ಕುಟುಂಬದವರು ತಕ್ಷಣವೇ ಅಗ್ನಿಶಾಮಕ ದಳ ಮತ್ತು ದೆಹಲಿ ಪೊಲೀಸರಿಗೆ ಫೋನ್ ಕಾಲ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಮನೆಗೆ ತಗುಲಿದಂಥ ಬೆಂಕಿಯನ್ನು ನಂದಿಸಿದ್ರು. ಆಗ ಮನೆಯಲ್ಲಿ ಭಾರಿ ಪ್ರಮಾಣದ ಹಣ ಇರೋದು ಪತ್ತೆ ಆಯಿತು. ತಕ್ಷಣವೇ ದೆಹಲಿ ಪೊಲೀಸರು ದೆಹಲಿ ಪೊಲೀಸ್ ಕಮಿಷನರ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ದೆಹಲಿ ಪೊಲೀಸ್ ಕಮಿಷನರ್ ಅವರು ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ವಿಸ್ತೃತವಾದಂಥ ವರದಿಯನ್ನು ಸಲ್ಲಿಸಿದ್ದಾರೆ. ಅದಾದ ಬಳಿಕ ಕೇಂದ್ರ ಗೃಹ ಇಲಾಖೆ ತಮಗೆ ಸಲ್ಲಿಕೆಯಾದಂಥ ವರದಿಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಕಳಿಸಿದ್ದಾರೆ. ಸಂಜೀವ್ ಖನ್ನಾ ಅವರು ಈಗ ಮುಖ್ಯವಾಗಿ ಮಾರ್ಚ್ 20ರಂದು ತರಾತೂರಿನಲ್ಲಿ ಕೊಲಿಜಿಯಂನ ಸಭೆಯನ್ನು ಕರೆದಿದ್ದಾರೆ. ಕೊಲಿಜಿಯಂ ಸಭೆಯಲ್ಲಿ ಈಗ ಜಸ್ಟಿಸ್ ಯಶವಂತ್ ವರ್ಮಾ ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಪತ್ತೆಯಾದಂಥ ಹಣ ಯಾವುದು, ಇದರಲ್ಲಿ ಮುಖ್ಯವಾಗಿ ಏನಾದರೂ ಭ್ರಷ್ಟಾಚಾರ ನಡೆದಿದೆಯಾ, ಭ್ರಷ್ಟಾಚಾರದ ಮೂಲಕ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಅವರ ಮನೆಗೆ ಬಂದಿದೆಯಾ, ಹೇಗೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಕೊಲಿಜಿಯಂನ ಸದಸ್ಯರು ಈಗ ಜಸ್ಟಿಸ್ ಯಶವಂತ್ ವರ್ಮಾ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಈಗ ಕೊಲಿಜಿಯಂನ ಸಭೆಯಲ್ಲಿ ಪ್ರಾಥಮಿಕವಾಗಿ ಜಸ್ಟಿಸ್ ಯಶವಂತ್ ವರ್ಮಾ ಅವ್ರನ್ನ ದೆಹಲಿ ಹೈಕೋರ್ಟ್ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಕು ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಕೊಲಿಜಿಯಂ ತೆಗೆದುಕೊಂಡಿರುವಂಥ ತೀರ್ಮಾನದ ಪ್ರಕಾರ ಜಸ್ಟಿಸ್ ಯಶವಂತ್ ವರ್ಮಾ ಅವರನ್ನು ದೆಹಲಿ ಹೈಕೋರ್ಟ್ನ ಜಡ್ಜ್ ಹುದ್ದೆಯಿಂದ ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಹುದ್ದೆಗೆ ವರ್ಗಾವಣೆಯನ್ನು ಮಾಡಲಾಗಿದೆ. ಆದರೆ ಜಡ್ಜ್ನ ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ರೆ ಸಾಕಾ, ಭ್ರಷ್ಟಾಚಾರ ಎಸಗಿರೋದಕ್ಕೆ ಅಥವಾ ಈ ಒಂದು ದೊಡ್ಡ ಪ್ರಮಾಣದ ಹಣ ಪತ್ತೆಯಾಗಿರೋದಕ್ಕೆ ಕೇವಲ ವರ್ಗಾವಣೆ ಶಿಕ್ಷೆ ಅಷ್ಟೇ ಸಾಕಾ ಅಂತೇಳಿ ಕೊಲಿಜಿಯಂನ ಸದಸ್ಯರುಗಳೇ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಆದರೆ ಈಗ ಮುಖ್ಯವಾಗಿ ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ಸಂಜೀವ್ ಖನ್ನಾ ಅವರು ಈಗ ಮುಂದೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ CJI ಆಗಿರುವಂಥ ಸಂಜೀವ್ ಖನ್ನಾ ಅವರು ಜಸ್ಟಿಸ್ ಯಶವಂತ್ ವರ್ಮಾ ಅವರಿಂದ ಈ ಒಂದು ಭಾರಿ ಪ್ರಮಾಣದ ಹಣ ಪತ್ತೆಯಾಗಿರೋದ್ರ ಬಗ್ಗೆ ವಿವರಣೆಯನ್ನು ಕೇಳ್ಬೋದು. ವಿವರಣೆ ತೃಪ್ತಿಕರವಾಗಿಲ್ಲದೆ ಇದ್ದಲ್ಲಿ ಇಬ್ಬರು ಹೈಕೋರ್ಟ್ನ CJIಗಳು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರ ನೇತೃತ್ವದಲ್ಲಿ ಈ ಘಟನೆಯ ಬಗ್ಗೆ ತನಿಖೆಗೆ ಆದೇಶವನ್ನು ನೀಡಬಹುದು. ತನಿಖೆಯಲ್ಲಿ ಜಡ್ಜ್ ದುರ್ನಡತೆ ಹಾಗೂ ಭ್ರಷ್ಟಾಚಾರವನ್ನು ಎಸಗಿರೋದು ಕಂಡು ಬಂದರೆ ಜಡ್ಜ್ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಜಸ್ಟಿಸ್ ಯಶವಂತ್ ವರ್ಮಾ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ಬೋದು. ಆ ಬಳಿಕ ಮಹಾಭಿಯೋಗದ ಮೂಲಕ ವಜಾಗೊಳಿಸಲು ಸರ್ಕಾರ ಮತ್ತು ಪಾರ್ಲಿಮೆಂಟ್ಗೆ ಶಿಫಾರಸನ್ನು ಕೂಡ ಮಾಡ್ಬೋದು. ಈಗ ಕೇಂದ್ರ ಸರ್ಕಾರವು ಕೂಡ ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ಭಾರಿ ಪ್ರಮಾಣದ ಹಣ ಪತ್ತೆಯಾಗಿರುವಂಥ ಕೇಸ್ನ ಬಗ್ಗೆ ನಿಗಾವನ್ನು ವಹಿಸಿದೆ. ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದರೆ ಕೇಂದ್ರ ಸರ್ಕಾರವೇ ಪಾರ್ಲಿಮೆಂಟ್ನಲ್ಲಿ ಜಸ್ಟಿಸ್ ಯಶವಂತ್ ವರ್ಮಾ ಅವರ ವಿರುದ್ಧ ಮಹಾಭಿಯೋಗವನ್ನು ಮಂಡಿಸಲು ಕೂಡ ಚಿಂತನೆಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹೈಕೋರ್ಟ್ ಜಡ್ಜ್ಗಳ ಭ್ರಷ್ಟಾಚಾರದ ಬಗ್ಗೆ ದೂರುಗಳು ಕೇಳಿಬರ್ತಾ ಇರೋದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಕೂಡ ಓರ್ವ ಜಡ್ಜ್ ಅವರ ಮನೆ ಬಾಗಿಲಿನಲ್ಲೇ ಸುಮಾರು 10ರಿಂದ 15 ಲಕ್ಷ ರೂಪಾಯಿ ಹಣ ಕೂಡ ಪತ್ತೆಯಾಗಿತ್ತು. ಆ ಹಣವನ್ನು ಬೇರೊಬ್ಬ ಜಡ್ಜ್ಗೆ ತಲುಪಿಸ್ಲಿಕ್ಕೆ ಹೋಗಿ ಮತ್ತೊಬ್ಬ ಜಡ್ಜ್ ಮನೆಯ ಬಾಗಿಲಲ್ಲಿ ಇಟ್ಟು ಹೋಗಿದ್ರು. ಅದ್ರ ಬಗ್ಗೆಯೂ ಕೂಡ CBI ತನಿಖೆಯನ್ನು ನಡೆಸಿ ಆ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥ ಜಡ್ಜ್ ವಿರುದ್ಧ ಈಗ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಈಗ ಹೈಕೋರ್ಟ್ನ ಮತ್ತೊಬ್ಬ ಜಡ್ಜ್ ಅವರ ಮನೆಯಲ್ಲೂ ಕೂಡ ಈ ಭಾರಿ ಪ್ರಮಾಣದ ಹಣ ಪತ್ತೆ ಆಗಿರ್ತಕ್ಕಂಥದ್ದು ಕೂಡ ಈ ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗುವಂತೆ ಮಾಡಿದೆ. ಮುಖ್ಯವಾಗಿ ಹೈಕೋರ್ಟ್ನ ಜಡ್ಜ್ಗಳಿಗೆ ಪ್ರತಿ ತಿಂಗಳು 2,25,000 ರೂಪಾಯಿ ಸಂಬಳ ಬರುತ್ತೆ. ನಿವೃತ್ತರಾದಂಥ ಬಳಿಕ ಅವರಿಗೆ ಪಿಂಚಣಿ ಕೂಡ ಬರುತ್ತೆ. ಆದರೆ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಭಾರಿ ಪ್ರಮಾಣದ ನಗದು ಹಣ ಪತ್ತೆಯಾಗಿದೆ ಅಂತೇಳಿ ಈಗ ದೆಹಲಿಯ ಪೊಲೀಸ್ ಇಲಾಖೆ ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನು ನೀಡಿದೆ. ಇದೆಲ್ಲವೂ ಕೂಡ ಅನ್ಅಕೌಂಟೆಡ್ ಮನಿ, ಅಂದರೆ ಯಾವುದೇ ರೀತಿಯಾದಂತಹ ಘೋಷಣೆ ಮಾಡ್ಕೊಳ್ಳದೇ ಇರತಕ್ಕಂಥದ್ದು ಮತ್ತು ಅನಧಿಕೃತವಾದಂಥ ಹಣ. ಮುಖ್ಯವಾಗಿ ಈಗ ಯಾವುದೇ ಒಬ್ಬ ವ್ಯಕ್ತಿಯ ಮನೆಯಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ನಗದು ಹಣವನ್ನು ಇಟ್ಕೊಳ್ಳುವಂತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಈಗ ಎಷ್ಟು ಪ್ರಮಾಣದ ಹಣ ಪತ್ತೆಯಾಗಿದೆ ಅನ್ನೋದನ್ನು ಮುಖ್ಯವಾಗಿ ಕೊಲಿಜಿಯಂ ಆಗಲಿ ಅಥವಾ ದೆಹಲಿ ಪೊಲೀಸ್ ಇಲಾಖೆ ಆಗಲಿ ಕೇಂದ್ರ ಗೃಹ ಇಲಾಖೆ ಆಗಲಿ ಬಹಿರಂಗಪಡಿಸಿಲ್ಲ. ಆದರೆ ಭಾರಿ ಪ್ರಮಾಣದ ಹಣ ಪತ್ತೆ ಆಗಿದೆ ಅನ್ನೋದಂತೂ ಮಾತ್ರ ಖಚಿತವಾಗಿದೆ.
ಈ ಕಾರಣಕ್ಕಾಗಿಯೇ ಈಗ ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ಅವರನ್ನ ದೆಹಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. ಆದರೆ ಈಗ ಕೊಲಿಜಿಯಂನ ತೀರ್ಮಾನವನ್ನು ಅಲಹಾಬಾದ್ ಹೈಕೋರ್ಟ್ನ ಬಾರ್ ಅಸೋಸಿಯೇಷನ್ ಕೂಡ ತೀವ್ರವಾಗಿ ವಿರೋಧಿಸ್ತಾ ಇದೆ. ಮುಖ್ಯವಾಗಿ ನಾವೇನು ಡಸ್ಟ್ಬಿನ್ಗಳಲ್ಲ, ಬೇರೆ ಕಡೆ ಭ್ರಷ್ಟಾಚಾರ ಎಸಗಿರೋರನ್ನ ತಂದು ನಮ್ಮ ಹೈಕೋರ್ಟ್ಗೆ ಯಾಕೆ ಹಾಕ್ತೀರಾ ಅಂತೇಳಿ ಈಗ ಅಲಹಾಬಾದ್ ಹೈಕೋರ್ಟ್ನ ಬಾರ್ ಅಸೋಸಿಯೇಷನ್ ಕೂಡ ಕೊಲಿಜಿಯಂಗೆ ಪ್ರಶ್ನೆಯನ್ನು ಮಾಡಿದೆ. ಈ ಬಗ್ಗೆ ಬಾರ್ ಅಸೋಸಿಯೇಷನ್ನಿಂದ ಕೊಲಿಜಿಯಂಗೆ ಪತ್ರ ಕೂಡ ರವಾನೆ ಆಗಿದೆ. ಹೀಗಾಗಿ ಈಗ ಜಸ್ಟಿಸ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಪತ್ತೆಯಾದಂತಹ ಈ ಭಾರಿ ಪ್ರಮಾಣದ ಹಣದ ಕೇಸು ಮುಂದೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.